ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿಯಲ್ಲಿ ಲೆಡ್ಜರ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನು ಅಂದರೆ ಟ್ಯಾಲಿಯಲ್ಲಿ ಕಂಪ್ನಿನ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಲೆಡ್ಜರ್ ಕ್ರಿಯೇಟ್ ಮಾಡಬೇಕು. ಲೆಡ್ಜರ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಏನಕ್ಕೆ ಲೆಡ್ಜರ್ ಕ್ರಿಯೇಟ್ ಮಾಡಬೇಕು ಟ್ಯಾಲಿಯಲ್ಲಿ ಅಂದರೆ, ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನೀವು ನೆನ್ನೆ ಮಾಡಿದ್ದೇನು, ನೀವು ಸ್ಟೇಷನರಿ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಅಕೌಂಟಿಂಗ್ ಬುಕ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀರಾ. ಮಾಡ್ಕೊಂಡು ಬಂದುಬಿಟ್ಟು ಅದ್ರ ಮೇಲೆ ABC ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಕಂಪನಿ ಹೆಸರನ್ನ ಬರೆದು ನೀವು ಇಟ್ಕೊಂಡಿದ್ದೀರಾ. ಸೊ ಇವಾಗ ಇವತ್ತಿಂದ ನೀವೆಲ್ಲ ಟ್ರಾನ್ಸಾಕ್ಷನ್ಗಳನ್ನ ಸ್ಟಾರ್ಟ್ ಮಾಡ್ತೀರಾ. ನೀವು ಮಾಡೋ ಟ್ರಾನ್ಸಾಕ್ಷನ್ಸ್ಗಳನ್ನೆಲ್ಲ ನೀವು ಒಂದೇ ಕಡೆ ಅಂದರೆ ಎಲ್ಲನೂ ಒಂದೇ ಕಡೆ, ಫಾರ್ ಎಕ್ಸಾಂಪಲ್ ಸೇಲ್ಸ್ ಮಾಡ್ತೀರಾ, ಪರ್ಚೇಸ್ ಮಾಡ್ತೀರಾ, ಎಕ್ಸ್ಪೆನ್ಸಸ್ಗಳಿಗೆ ಪೇಮೆಂಟ್ ಮಾಡ್ತೀರಾ, ಅದನ್ನೆಲ್ಲದನ್ನು ಒಂದೇ ಕಡೆ ಬರ್ಕೊಂಡು ಹೋಗೋದಕ್ಕಾಗಲ್ಲ. ಒಂದೇ ಕಡೆ ಬರೆದ್ರೆ ಏನಾಗುತ್ತೆ ಹೇಳಿ, ನಾಳೆ ನನಗೆ ಎಂಡ್ ಆಫ್ ದ ಇಯರಲ್ಲಿ ನನಗೆ ಟೋಟಲ್ ಸೇಲ್ಸ್ ಎಷ್ಟಾಯಿತು, ಪರ್ಚೇಸ್ ಎಷ್ಟಾಯಿತು ಮತ್ತು ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ ಹೇಳೋದಕ್ಕೆ ಅದು ಎಕ್ಸಾಕ್ಟ್ ಫಿಗರ್ ಸಿಗಲ್ಲ. ನೀವು ಅವಾಗ ಏನು ಮಾಡಬೇಕಾಗುತ್ತೆ, ಮತ್ತೆ ಒಂದು ಕಡೆಯಿಂದ ಎಲ್ಲದನ್ನು ಯಾವುದು ಸೇಲ್ಸು ಅಂತೇಳಿ ಎಲ್ಲದನ್ನು ಟೋಟಲ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಕಾಂಪ್ಲೆಕ್ಸಿಟಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ಅದರ ರೆಸ್ಪೆಕ್ಟಿವ್ ಲೆಡ್ಜರ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈಚ್ ಆ್ಯಂಡ್ ಎವ್ರಿ ಸಪ್ರೇಟ್ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆ, ವಿಲ್ ಗೋ ಟು ದ ಟ್ಯಾಲಿ. ನಿಮಗೆ ಫಸ್ಟ್ ಟ್ಯಾಲಿನ ಓಪನ್ ಮಾಡಿದ ತಕ್ಷಣ ಇದು ನಿಮ್ಮ ಫಸ್ಟ್ ಸ್ಕ್ರೀನು ಟ್ಯಾಲಿಯಲ್ಲಿ ಈಗ ಕಾಣುತ್ತೆ. ಓಕೆನಾ, ಈಗ ನಾವು ಕ್ರಿಯೇಟ್ ಮಾಡಿರೋ ಕಂಪ್ನಿನ ಓಪನ್ ಮಾಡೋದು ಹೇಗೆ ಅಂದರೆ, ಸೆಲೆಕ್ಟ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಸ್ಟ್ ಆಫ್ ಕಂಪ್ನಿಗಳು ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಕಂಪ್ನಿಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ನೆನೆ ಕ್ರಿಯೇಟ್ ಮಾಡಿದ್ದೆ ಕಂಪ್ನಿ ಯಾವುದು, ABC ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯನ್ನು ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದ್ವಿ. ಅದ್ರ ಮೇಲೆ ಎಂಟರ್ ಮಾಡಿದರೆ ಕ್ಲಿಕ್ ಆಗುತ್ತೆ. ಸೊ ಇವಾಗ ಇದು ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಾ ಇದೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಕಂಪನಿನ ಕ್ರಿಯೇಟ್ ಮಾಡಿ ಅದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದ್ರೆ, ಇನ್ ಕೇಸ್ ನೀವು ಆ ಯೂಸರ್ ನೇಮ್ ಪಾಸ್ವರ್ಡ್ ಏನಾದರೂ ಮರೆತುಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಕಂಪನಿ ಡೇಟಾವನ್ನು ಮತ್ತೆ ನೀವು ಓಪನ್ ಮಾಡೋದಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅದನ್ನು ಅಂತ ಹೇಳಿದ್ದೆ. ಸೊ ನಾನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕ್ತೀನಿ. ನನ್ನ ಕಂಪ್ನಿ ಓಪನ್ ಆಯಿತು. ಇದು ನಮ್ಮ ನೆನ್ನೆ ಕ್ರಿಯೇಟ್ ಮಾಡಿದ್ದು ABC ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಓಕೆ, ಸೊ ಕಂಪ್ನಿಯಲ್ಲಿ ಯಾವ ಥರದ ಲೆಡ್ಜರ್ಗಳು ಬರುತ್ತೆ, ಮೇನ್ ಲೆಡ್ಜರ್ಗಳು ಯಾವ್ದು ಬರುತ್ತೆ ಅಂದರೆ, ಒಂದು ಸಪ್ಲೈಯರ್ ಬರುತ್ತೆ, ಕಸ್ಟಮರ್ ಬರುತ್ತೆ, ಬ್ಯಾಂಕ್ ಬರುತ್ತೆ, ಕ್ಯಾಶ್ ಬರುತ್ತೆ, ಸೇಲ್ಸ್ ಬರುತ್ತೆ, ಪರ್ಚೇಸಸ್ ಬರುತ್ತೆ. ಸೊ ಇಷ್ಟೆಲ್ಲ ಲೆಡ್ಜರ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಮುಂಚೆ ನಾನು ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಟ್ಯಾಲಿಯಲ್ಲಿ ಇಲ್ಲಿ ಕೆಲವೊಂದು ಇಲ್ಲೆಲ್ಲ ಇದು ಮೀನ್ಸ್ ಹೆಡ್ಗಳು ಕಾಣ್ತಾ ಇದೆ. ಈ ಹೆಡ್ನ ಹೇಗೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದೊಂದು ಲೆಟರ್ಸು ಹೈಲೈಟೆಡ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಅಕೌಂಟ್ಸ್ ಇನ್ಫೋಗೆ ಹೋದರೆ ಎ ಅಂದರೆ ರೆಡ್ ಕಲರಲ್ಲಿ ಅಂದರೆ ಹೈಲೈಟೆಡ್ ಇದೆ ಅದು. ಮತ್ತು ಇಲ್ಲಿ ಬಂದರೆ ಅಕೌಂಟಿಂಗ್ ವೋಚರಲ್ಲಿ V ಇದೆ ಹೈಲೈಟೆಡು, ಬ್ಯಾಂಕಿಂಗ್ ಫ್ಯೂಚರಲ್ಲಿ N ಇದೆ, ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ B ಇದೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ P ಇದೆ. ಇದು ಏನು ಅಂದರೆ, ಸೊ ಇದು ಶಾರ್ಟ್ಕಟ್ ಕೀ. B ಅನ್ನೋದು ಶಾರ್ಟ್ಕಟ್ ಕೀ ಇನ್ ಎ ಕೀಬೋರ್ಡ್. ನಾವೇನಾದರೂ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು ಅಂದರೆ ನಮ್ಮ ಕೀಬೋರ್ಡಲ್ಲಿ B ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ನೀವು ಅದನ್ನು ಆ್ಯರೋ ಕೀ ಯೂಸ್ ಮಾಡಿಕೊಂಡು ಮೇಲೆ ಕೆಳಗೆ ಹೋಗಿ ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಸೊ ನಾವು ಟ್ಯಾಲಿಯಲ್ಲಿ ತುಂಬ ಶಾರ್ಟ್ಕಟ್ ಇದೆ. ಸೊ ಅದೆಲ್ಲ ಶಾರ್ಟ್ಕಟ್ನ ಯೂಸ್ ಮಾಡೋದು ಕಲಿಬೇಕಾಗುತ್ತೆ. ಸೊ ನಾವು ನಾರ್ಮಲಿ ಟ್ಯಾಲಿ ಯೂಸ್ ಮಾಡೋದಕ್ಕೆ ಎಲ್ಲ ಶಾರ್ಟ್ಕಟ್ ಅಂದರೆ ಕೀಬೋರ್ಡಲ್ಲಿ ಏನಿದೆ ಅದೇ ಕೀನ ಯೂಸ್ ಮಾಡಿಕೊಂಡು ಕಲಿತೀವಿ. ಮತ್ತು ನೀವು ಇಲ್ಲಿ ಎರಡು ನೋಡ್ಬೋದು, ಇದು ಬಂದ್ಬಿಟ್ಟು ಇದು ಒಂದು ಲೈಕ್ ಇದು ಹೆಡರ್ ಮೆನು ಮತ್ತು ಇದು ಸೈಡ್ ಮೆನು ಬಂದ್ಬಿಟ್ಟು. ಸೊ ಇದರಲ್ಲಿ ತುಂಬ ಆಪ್ಷನ್ಸ್ಗಳಿದೆ, ನೀವು ನೋಡ್ಕೊಬೋದು. ಇದರಲ್ಲಿ ಸೆಲೆಕ್ಟ್ ಕಂಪನಿ, ಶೆಡ್ ಕಂಪನಿ, ಡೇಟ್ ಚೇಂಜ್ ಮಾಡೋದಕ್ಕೆ, ಪೀರಿಯಡು, ಇದೆಲ್ಲ ಮುಂದೆ ಏನೇನು ಆಪ್ಷನ್ಸ್ ಅಂತ ಹೇಳ್ಕೊಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ F3 ಅನ್ನೋದು ಶಾರ್ಟ್ಕಟ್ ಕೀಬೋರ್ಡಲ್ಲಿ ಶಾರ್ಟ್ಕಟ್ 3. ನನ್ನ ಕಂಪನಿ ಇನ್ಫಾರ್ಮೇಷನ್ಸ್ ಓಪನ್ ಮಾಡಬೇಕು ಅಂದರೆ F3 ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಹೆಲ್ಪ್ ಬೇಕು, ನನಗೆ ಟ್ಯಾಲಿದು ಹೆಲ್ಪ್ ಬೇಕು ಅಂದರೆ H ಕ್ಲಿಕ್ ಮಾಡಬೇಕು. ಅದರ ಕೆಳಗಡೆ ಕೆಳಗಡೆ ಒಂದು ಅಂಡರ್ಲೈನ್ ಇದೆ. ಸೊ ಇಲ್ಲಿ ಸಪೋರ್ಟ್ ಸೆಂಟರ್ಗೆ ಏನಾದರೂ ಹೋಗಬೇಕು ಅಂದರೆ H, ಅದು ಕೂಡ Hನೇ, ಅದು ಹಿಂಗೆ ಓಪನ್ ಆಗುತ್ತೆ ಅಂತ ಕೇಳ್ಬೋದು. ಅದ್ರ ಕೆಳಗಡೆ ಡಬಲ್ ಅಂಡರ್ಲೈನ್ ಇದೆ. ಸೊ ಈ ಡಬಲ್ ಅಂಡರ್ಲೈನ್ ಬರೀ Hನ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಇನ್ ಕೇಸ್ ಸಿಂಗಲ್ ಅಂಡರ್ಲೈನ್ ಇದ್ದರೆ ನೆನ್ಪಿಟ್ಕೊಳ್ಳಿ, ಸಿಂಗಲ್ ಅಂಡರ್ಲೈನ್ ಇದ್ರೆ ಅದು ನೀವು ಹೋಗ Alt ಪ್ಲಸ್ H ಅಂದರೆ ಸೈಮಲ್ಟೇನಿಯಸ್ಲಿ Alt ಮತ್ತು Hನ ಒತ್ತಿದ್ರೆ ನಿಮಗೆ ಹೆಲ್ಪ್ ಓಪನ್ ಆಗುತ್ತೆ. ಇನ್ ಕೇಸ್ ಡಬಲ್ ಅಂಡರ್ಲೈನ್ ಇದ್ದರೆ ಏನು ಮಾಡಬೇಕು ಅಂದರೆ ಕಂಟ್ರೋಲ್ Hನ ಓಪನ್ ಮಾಡಬೇಕು. ಇಲ್ಲಿ ನೀವು ಕಂಟ್ರೋಲ್ ಸೆಂಟರ್ ಅಂತ ಇದೆಯಲ್ಲ, ಇದು K__ ಇದೆ. ಇದನ್ನು ಓಪನ್ ಮಾಡಬೇಕು ಅಂದರೆ ನೀವು ಕಂಟ್ರೋಲ್ K ಓಪನ್ ಮಾಡಿದರೆ ನಿಮಗೆ ಕಂಟ್ರೋಲ್ ಸೆಂಟರ್ ಓಪನ್ ಆಗುತ್ತೆ. ಡಬಲ್ ಅಂಡರ್ಲೈನ್ ಇದ್ದರೆ ಕಂಟ್ರೋಲ್ ಪ್ಲಸ್ ಆ ಕೀನ ಯೂಸ್ ಮಾಡಬೇಕು. ಸಿಂಗಲ್ ಅಂಡರ್ಲೈನ್ ಇದ್ದರೆ Alt ಮತ್ತು ಆ ರೆಸ್ಪೆಕ್ಟಿವ್ ಕೀನ ಯೂಸ್ ಮಾಡಬೇಕಾಗುತ್ತೆ ನೀವು ಆ ಆಪ್ಷನ್ಸ್ನ ಯೂಸ್ ಮಾಡೋದಕ್ಕೆ. ಓಕೆ, ನಾವು ಇವಾಗ ಲೆಡ್ಜರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಲೆಡ್ಜರ್ ಕ್ರಿಯೇಟ್ ಮಾಡೋದಕ್ಕೆ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ಗೆ ಹೈಲೈಟೆಡ್ ಲೆಟರ್ಸ್ ಏನಿದೆ ಎ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಲೆಡ್ಜರ್ಗೆ ಶಾರ್ಟ್ಕಟ್ ಕೀ ಏನಿದೆ L ಕ್ರಿಯೇಟ್ ಮಾಡಬೇಕು. Lನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ರಿಯೇಟ್ ಸಿ ಹೊಡೆದ್ರೆ ನೆಕ್ಸ್ಟು ಇಲ್ಲಿ ನಮಗೆ ಈ ಸ್ಕ್ರೀನ್ ಓಪನ್ ಆಯಿತು. ಇಲ್ಲಿ ಇವಾಗ ನಾವು ಫಸ್ಟ್ ನಾನು ಸಪ್ಲೈಯರ್ ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀನಿ.
ರಾ ಮೆಟೀರಿಯಲ್. ಸಪ್ಲೈಯರ್ ಅಂದರೆ ಯಾರು? ಸಪ್ಲೈಯರ್ ಅಂದರೆ ನಿಮಗೆ ಯಾರು ಗೂಡ್ಸ್ ಅಥವಾ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾನೆ ಅವನು ಸಪ್ಲೈಯರ್ ಆಗ್ತಾನೆ. ಸಪ್ಲೈಯರ್ ಅಂಡರ್ ಯಾರು ಬರ್ತಾರೆ? ಇಲ್ಲಿ ನೀವು ಲೀಸ್ಟ್ ಆಫ್ ಇದು ಅಂಡರ್ ಅಂದರೆ ಯಾವ ಗ್ರೂಪ್ ಅಂಡರಲ್ಲಿ ಇದು ಬರ್ತಾರೆ, ಈ ಮಿನಿ ಲೆಡ್ಜರ್ ಬರುತ್ತೆ ಅಂತ ಕೇಳುತ್ತೆ. ಇಲ್ಲಿ ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಡ್ರಾಪ್ ಡೌನ್ ಇರುತ್ತೆ. ಆ್ಯಕ್ಚುಲಿ ಅದನ್ನು ತುಂಬ ಲೆಡ್ಜರ್ಸ್ ಇರ್ತವೆ ಇದರಲ್ಲಿ. ಅದನ್ನು ಶಾರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಸನ್ರಿ. ಫಾರ್ ಎಕ್ಸಾಂಪಲ್ ಸನ್ರಿ ಕ್ರೆಡಿಟರ್ಸ್ ಬರ್ತಾರೆ ನಮಗೆ ಸಪ್ಲೈಯರ್. ಸೊ SUN ಅಂತ ಟೈಪ್ ಮಾಡಿದರೆ ನಿಮ್ಗೆ ಇಲ್ಲಿ ಬಂದುಬಿಡುತ್ತೆ. ಆವಾಗ ಇದನ್ನು ಆರೋ ಮಾರ್ಕ್ನ ಯೂಸ್ ಮಾಡಿಕೊಂಡು ಸನ್ರಿ ಕ್ರೆಡಿಟರ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಡ್ರೆಸ್ನ ಟೈಪ್ ಮಾಡಿ. ಓಕೆ, ಇವಾಗ ಸಪ್ಲೈಯರ್ ಲೆಡ್ಜರ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ನಾನು ಕಸ್ಟಮರ್ ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀನಿ. ಕಸ್ಟಮರ್ ಅಂದರೆ ಯಾರು? ಕಸ್ಟಮರ್ ಅಂದರೆ ನೀವು ಯಾರಿಗೆ ಗೂಡ್ಸ್ ಅಥವಾ ಸರ್ವಿಸಸ್ನ ಸಪ್ಲೈ ಮಾಡ್ತೀರಾ ಅಥವಾ ಪ್ರೊವೈಡ್ ಮಾಡ್ತೀರಾ ಅವ್ರೇನಾಗ್ತಾರೆ? ನಮಗೆ ಸನ್ರಿ ಡೇಟಾಸ್ ಆಗ್ತಾರೆ. ಅವರು ಸನ್ರಿ ಡೇಟಾಸ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ಪರ್ಚೇಸ್ ಲೆಡ್ಜರ್ ಕ್ರಿಯೇಟ್ ಮಾಡ್ತೀನಿ. ಪರ್ಚೇಸಸ್ ಅಂಡರ್ ಪರ್ಚೇಸ್ ಅಕೌಂಟ್ ಬರುತ್ತೆ. ನೆಕ್ಸ್ಟು ಸೇಲ್ಸ್ ಅಂಡರ್ ಸೇಲ್ಸ್ ಅಕೌಂಟ್ ಬರುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. HDFC ಬ್ಯಾಂಕ್ ಬಂದ್ಬಿಟ್ಟು ಅಂಡರ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕು. ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ. ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಫ್ಯೂಚರ್ ತುಂಬ ಆಪ್ಷನ್ಸ್ ಕೇಳ್ತಾ ಇದೆ, ತುಂಬ ರಿಕ್ವೈರ್ಮೆಂಟ್ ಕೇಳ್ತಾ ಇದೆ. ಇದು ಅಕೌಂಟ್ ನಂಬರ್, IFSC ಕೋಡು, ಮತ್ತು ಬ್ಯಾಂಕ್ ನೇಮು, ಬ್ರಾಂಚು ಎಲ್ಲ ಕೇಳಿದೆ. ಇದೆಲ್ಲ ಇನ್ಫಾರ್ಮೇಷನ್ಸ್ ಯಾಕೆ ಕೊಡಬೇಕು ಅಂದರೆ ನಮಗೆ ಇಲ್ಲಿ ಟ್ಯಾಲಿಯಲ್ಲಿ ಚೆಕ್ ಪ್ರಿಂಟಿಂಗ್ ಆಪ್ಷನ್ಸ್ ಇದೆ. ಸೊ ಅಂದರೆ ಚೆಕ್ಕಲ್ಲಿ ನೀವೇನಾದ್ರೆ ಚೆಕ್ ಬರೀಬೇಕು ಅಂದರೆ ಕೈಯಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಚೆಕ್ ಅದನ್ನು ಸೆಲೆಕ್ಟ್ ಮಾಡಿ ಅದೇ ಪ್ರಿಂಟ್ ಆಗುತ್ತೆ. ಪ್ರಿಂಟಿಂಗ್ ಆಪ್ಷನ್ಸ್ ಇದೆ. ಸೊ ನಾನು ಇಲ್ಲಿ ನಿಮಗೆ ಅಕೌಂಟ್ ನಂಬರ್ ಮತ್ತು ಇದನ್ನೆಲ್ಲ ಕೊಡ್ತೀನಿ. ಇಲ್ಲಿ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಯಾವುದು, ನಿಮ್ಮ ಬ್ರಾಂಚ್ನ ಸೆಲೆಕ್ಟ್ ಮಾಡಿ ಕೊಡಿ ನಿಮಗೆ. ಸೊ ಈಗ ಏನಾಯಿತು, ನಾನು ಒಂದು ಸಪ್ಲೈಯರ್ ಕ್ರಿಯೇಟ್ ಮಾಡಿದೆ, ಕಸ್ಟಮರ್ ಕ್ರಿಯೇಟ್ ಮಾಡಿದೆ, ಪರ್ಚೇಸು, ಸೇಲ್ಸು ಮತ್ತು ಬ್ಯಾಂಕು ಇಷ್ಟನ್ನು ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಇಷ್ಟು ಕ್ರಿಯೇಟ್ ಮಾಡಿರೋ ಲೆಡ್ಜರ್ಗಳನ್ನ ನೋಡಬೇಕಲ್ವಾ, ಏನು ಕ್ರಿಯೇಟ್ ಆಗಿದೆ ಅಂತ ನೋಡಬೇಕಲ್ವಾ, ಅದನ್ನು ಕೂಡ ನೋಡೋಣಂತೆ. ಅದಕ್ಕೆ ಮುಂಚೆ ನಾವು ಈಗ ಟ್ಯಾಲಿಯಲ್ಲಿ ಏನಾದರೂ ಬ್ಯಾಕ್ ಅಂದರೆ ಹಿಂದೆ ಹೋಗಬೇಕು ಅಂದರೆ ಆವಾಗ ನಾವು ಎಸ್ಕೇಪ್ ಬಟನ್ನ ಯೂಸ್ ಮಾಡಬೇಕು. ಎಸ್ಕೇಪ್ನ ಕ್ಲಿಕ್ ಮಾಡಿದರೆ ನಾವು ಬ್ಯಾಕ್ ಹೋಗ್ತೀವಿ. ಸೊ ಇವಾಗ ಬ್ಯಾಕ್ ಬಂದ್ವಿ ನೋಡಿ. ಸೊ ಇವಾಗ ಇಷ್ಟು ಕ್ರಿಯೇಟ್ ಮಾಡಿದ್ದೀವಿ ಲೆಡ್ಜರು. ಅದನ್ನು ನೋಡಬೇಕು ಅಂದರೆ ಇಲ್ಲೇ ಕೆಳಗಡೆ ಡಿಸ್ಪ್ಲೇ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ನೋಡಿ. HDFC ಬ್ಯಾಂಕು, ಕೃಷ್ಣ ಆ್ಯಂಡ್ ಕೋ, ಮತ್ತು ಪರ್ಚೇಸಸ್ಸು, ರಾಮ್ ಆ್ಯಂಡ್ ರೂಪಾಯಿಸು, ಸೇಲ್ಸ್ ಇಷ್ಟನ್ನು ನಾವು ಇವಾಗ ಲೆಡ್ಜರ್ ಕ್ರಿಯೇಟ್ ಮಾಡಿದ್ದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ 2 ಲೆಡ್ಜರ್ ಇದು ನಾವು ಕ್ರಿಯೇಟ್ ಮಾಡಲಿಲ್ಲ. ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕ್ಯಾಶ್ ಇದನ್ನ ಮೊದಲೇ ಕ್ರಿಯೇಟ್ ಮಾಡಿದ್ರಾ ಅಂತ ಕೇಳ್ಬೋದು. ಇಲ್ಲ, ಕ್ಯಾಶ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೀವು ಕಂಪ್ನಿ ಕ್ರಿಯೇಟ್ ಮಾಡಿದ ತಕ್ಷಣ ಇದು 2 ಲೆಡ್ಜರ್ ಎಲ್ಲ ಟ್ಯಾಲಿಯಲ್ಲೂ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗುತ್ತೆ. ಇದು ಮೊದಲೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಕೃಷ್ಣ ಆ್ಯಂಡ್ ಕೋ ಅನ್ನೋ ಕಂಪ್ನಿ ಲೆಡ್ಜರ್ನ ಕ್ರಿಯೇಟ್ ಮಾಡಿದ್ವಿ. ಈ ಕ್ರಿಯೇಟ್ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ಸ್ ಆಗ್ಬಿಟ್ವಿ. ಇದನ್ನೇನಾದರೂ ಚೇಂಜ್ ಮಾಡ್ಬೋದಾ? ಒಂದು ಸಲ ಕ್ರಿಯೇಟ್ ಮಾಡಿದ ಮೇಲೆ ಆ ಲೆಡ್ಜರ್ನ ಚೇಂಜಸ್ ಮಾಡೋದಕ್ಕಾಗಲ್ವಾ ಅಂತ ಕೇಳಿದರೆ ಅದನ್ನು ಚೇಂಜರ್ ಅಥವಾ ಆಲ್ಟರ್ ಮಾಡ್ಬೋದು. ಆ ಆಪ್ಷನ್ಸ್ ಎಲ್ಲಿದೆ ಅಂದರೆ ನಿಮ್ಗೆ ಇಲ್ಲಿ ಬಂದರೆ ಆಲ್ಟರ್ ಅಂತ ಇದೆಯಲ್ಲ, ಆಲ್ಟರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕೃಷ್ಣ ಆ್ಯಂಡ್ ಕೋ ಅಂತ ಓಪನ್ ಮಾಡಿದರೆ ಇಲ್ಲಿ ಲೆಡ್ಜರ್ ಓಪನ್ ಆಗುತ್ತೆ. ಇಲ್ಲಿ ನೀವೇನೇ ಚೇಂಜಸ್ ಇದ್ರೂ ಮಾಡ್ಕೊಬೋದು ಇದನ್ನು. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನನಗಿವಾಗ ಒಂದು 10 ಲೆಡ್ಜರ್ಸ್ ಇದೆ, 10 ಲೆಡ್ಜರ್ ಇದೆ, 15 ಲೆಡ್ಜರ್ ಇದೆ. ಕೆಲವೊಂದು ಟೈಮಲ್ಲಿ ತುಂಬ ಒಂದು 50 ಲೆಡ್ಜರ್ಸ್ ಇರುತ್ತೆ. ಅಂಡರ್ ಸನ್ರಿ ಡೇಟರ್ಸಲ್ಲಿ 50 ಜನ ಕಸ್ಟಮರ್ಸ್ ಇರ್ತಾರೆ. ಅವರು 50 ಜನದು 50 ಈ ಥರ ಕ್ರಿಯೇಟ್ ಮಾಡಬೇಕಂತ ಕೇಳಿದರೆ ಇಲ್ಲ, ನಮಗಿಲ್ಲಿ ಒಂದು ಆಪ್ಷನ್ಸ್ ಇದೆ, ಮಲ್ಟಿ ಲೆಡ್ಜರ್ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಒಂದೇ ಸಲ ಅಷ್ಟು ಲೆಡ್ಜರ್ಸ್ನ ಒಂದು ಅಂಡರಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ನಿಮ್ಗೆ ಇವಾಗ ಹೇಗೆ ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಅಂಡರ್ ಗ್ರೂಪ್ ಯಾವ ಗ್ರೂಪಲ್ಲಿ ಬರಬೇಕು ಅಂತ ಸೆಲೆಕ್ಟ್ ಮಾಡ್ತೀನಿ. ನಾನು ಇವಾಗ ಒಂದು 3-4 ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕು. ಅದನ್ನು 3-4ನ ಎಟ್ ಎ ಟೈಮ್ ಕ್ರಿಯೇಟ್ ಮಾಡ್ಬೋದು. ಹೇಗೆ? ಲೆಡ್ಜರ್ ನೇಮ್ ರೆಂಟ್ ಅಂದರೆ ಎಕ್ಸ್ಪೆನ್ಸಸ್, ನಾವು ಪೇ ಮಾಡೋದಕ್ಕೆ ರೆಂಟ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಸ್ಯಾಲರಿ, ಕನ್ವೇಯನ್ಸ್. ಸೊ ಇವಾಗ 3 ಲೆಡ್ಜರ್ನ ನೋಡಿ ನಾನು ಒಂದೇ ಸಲ ಕ್ರಿಯೇಟ್ ಮಾಡಿಬಿಟ್ಟೆ. ಇಷ್ಟು ಲೆಡ್ಜರ್ಗಳನ್ನ ಇಲ್ಲಿ ಡಿಸ್ಪ್ಲೇ ನೋಡಿ, ಕನ್ವೇಯನ್ಸ್ ಮತ್ತು ಸ್ಯಾಲ್ರಿ, ರೆಂಟ್ ಇಷ್ಟನ್ನು ಕ್ರಿಯೇಟ್ ಮಾಡಿದೆ. ಇಷ್ಟು ಲೆಡ್ಜರ್ಗಳನ್ನ ನೀವು ನೋಡ್ಬೋದು. ಸೊ ಇವಾಗ ಇಷ್ಟು ನಾವು ಲೆಡ್ಜರ್ ಕ್ರಿಯೇಟ್ ಮಾಡಿದ್ದು ಹೆಡ್ ಒಳಗಡೆ ಹೋಗಿ ಕೂತಿರುತ್ತೆ. ಅದನ್ನು ನಾವು ಲಿಸ್ಟ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಲಿಸ್ಟ್ ಆಫ್ ಲೆಡ್ಜರ್ ಅಂತ ಹೇಳಿ ಅದನ್ನು ನೋಡೋದು ಹೇಗೆ ಅಂದರೆ ಗೇಟ್ವೇ ಆಫ್ ಟ್ಯಾಲಿ. ನಾವು ಎಸ್ಕೇಪ್ ಯೂಸ್ ಮಾಡಿ ಬ್ಯಾಕ್ ಬರ್ಬೋದು. ಇದನ್ನು ಗೇಟ್ವೇ ಆಫ್ ಟ್ಯಾಲಿ ಅಂತ ಕರಿತೀವಿ. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಇಲ್ಲಿ ಒಂದು ಡಿಸ್ಪ್ಲೇ ಆಪ್ಷನ್ಸ್ ಅಂತ ಇದೆ. ಸೊ ಡಿಸ್ಪ್ಲೇ ಆಪ್ಷನ್ಸ್ನ ಕ್ಲಿಕ್ ಮಾಡಿ
ಅಲ್ಲಿ ಹೋದರೆ ನಿಮಗೆ ಲೀಸ್ಟ್ ಆಫ್ ಅಕೌಂಟ್ಸ್ ಅಂದರೆ ಲೀಸ್ಟ್ ಆಫ್ ಅಕೌಂಟ್ಸ್ ಅಂತ ಹೇಳಿದೆ. ಇದನ್ನು ಆಪ್ಷನ್ಸ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿಷ್ಟು ಇದಿಷ್ಟು ನಮ್ಮದು ಬಂದ್ಬಿಟ್ಟು ಇದು ಲೀಸ್ಟ್ ಆಫ್ ಅಕೌಂಟ್ಸ್, ಇದು ಲೀಸ್ಟ್ ಆಫ್ ಲೆಡ್ಜರ್ಸ್. ಸೊ ಇಲ್ಲಿ ನಾವು SDFC ಬ್ಯಾಂಕ್ ನೋಡಿ ಕ್ರಿಯೇಟ್ ಮಾಡಿದ್ವಿ, ಅದು ಅಂಡರ್ ಬ್ಯಾಂಕ್ ಬರ್ತಾ ಇದೆ. ಕ್ಯಾಶ್ ಡಿಫಾಲ್ಟ್ ಆಗಿತ್ತು, ಅದು ಕ್ಯಾಶ್ ಇನ್ ಆ್ಯಂಡ್ ಒಳಗಡೆ ಇದೆ. ಸನ್ರಿ ರಿಟರ್ಸ್ ನಾವು ಇದನ್ನು ಕ್ರಿಯೇಟ್ ಮಾಡಿದ್ವಿ. ಸನ್ರಿ ರಿಟರ್ಸ್ ಒಳಗಡೆ ಕೃಷ್ಣ ಆ್ಯಂಡ್ ಕೋ ಅಂತ ಕ್ರಿಯೇಟ್ ಮಾಡಿದ್ವಿ. ಕ್ರೆಡಿಟರ್ಸ್ ಕೆಳಗಡೆ ರಾಮ್ ಎಂಟರ್ಪ್ರೈಸಸ್ ಕ್ರಿಯೇಟ್ ಮಾಡಿದ್ವಿ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಒಳಗಡೆ 3 ಲೆಡ್ಜರ್ ಕ್ರಿಯೇಟ್ ಮಾಡಿದ್ವಿ ನೋಡಿ, ಕನ್ವೇಯನ್ಸ್, ರೆಂಟ್, ಸ್ಯಾಲ್ರಿ ಅಂತ ಇಲ್ಲಿದೆ. ಓಕೆ, ನೆಕ್ಸ್ಟ್ ಸೇಲ್ಸ್ ಮತ್ತು ಪರ್ಚೇಸಸ್ ಕ್ರಿಯೇಟ್ ಮಾಡಿದ್ವಿ, ಅದು ಕೂಡ ಅದ್ರ ರೆಸ್ಪೆಕ್ಟಿವ್ ಹೆಡ್ ಕೆಳಗಡೆ ಬಂದಿದೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬೈ ಡಿಫಾಲ್ಟ್ ಇತ್ತು. ಇದಿಷ್ಟು ನಾವು ಇವಾಗ ಲೆಡ್ಜರ್ ಕ್ರಿಯೇಟ್ ಮಾಡಿದ್ದು. ಲೆಡ್ಜರ್ ಕ್ರಿಯೇಟ್ ಮಾಡೋದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.